ಗದಗದ ವಸತಿ ಶಾಲೆಯಲ್ಲಿ ಮಕ್ಕಳು ಊಟ ಇಲ್ಲದೆ ಸಂಕಷ್ಟದಲ್ಲಿದ್ರು. ಟಿವಿ9 ಈ ಬಗ್ಗೆ ವರದಿಯನ್ನ ಮಾಡಿತ್ತು. ಟಿವಿ9 ವರದಿಯ ಬಳಿಕ ಪ್ರಾಂಶುಪಾಲರು ಹಾಗೆ ವಾರ್ಡನ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಟಿವಿ9ಗೆ ಗದಗ ಎಸಿ ಹಾಗೆ ನೋಡಲ್ ಅಧಿಕಾರಿ ಗಂಗಪ್ಪ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಊಟ ಇಲ್ಲದೆ ವಸತಿ ಶಾಲೆ ಮಕ್ಕಳು ಮನೆಗೆ ತೆರಳುವಂತ ಪರಿಸ್ಥಿತಿ ಇತ್ತು. ಪೋಷಕರು ಕೂಡ ಇದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಕ್ಕಳ ಸಂಕಟ ಪೋಷಕರು ಹೇಗೆ ನೋಡ್ತಾರೆ? ಇವೆಲ್ಲ ಸಮಸ್ಯೆಗಳ ಬಗ್ಗೆ ಟಿವಿ9 ನಿನ್ನೆ ವಿಸ್ತೃತ ವರದಿಯನ್ನ ಮಾಡಿತ್ತು. ವರದಿಯ ಬೆನ್ನಲ್ಲೇ ಪ್ರಿನ್ಸಿಪಾಲ್, ಡಿಸಿ ನರೇಗಲ್ ಹಾಗೆ ಪ್ರಭಾರಿ ವಾರ್ಡನ್ ಶೈಲಾ ಕುರ್ತಕೋಟಿ ಅಂತ ಇಬ್ರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಗದಗ ಎಸಿ ಗಂಗಪ್ಪ ವರದಿ ಹಿನ್ನೆಲೆಯಲ್ಲಿ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪ ಹಾಗೆ ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಲಾಗಿದೆ. ಅಡುಗೆ ಸಿಬ್ಬಂದಿಯನ್ನ ಕೂಡ ಬದಲಾಯಿಸಬೇಕು ಅಂತ ಖಡಕ್ ಆದೇಶವನ್ನ ಕೂಡ ಕೊಡಲಾಗಿದೆ. ಅದರ ಜೊತೆಗೆ ಕಳಪೆ ರೇಷನ್ ಅನ್ನ ಪೂರೈಸ್ತಾ ಇದ್ರಲ್ಲ, ಆ ಏಜೆನ್ಸಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು, ಅದ್ರ ಬಗ್ಗೆ ಕ್ರಮ ಆಗಬೇಕು ಅನ್ನುವಂತ ಧ್ವನಿ ಕೂಡ ಎತ್ತಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮಕ್ಕಳ ಪರದಾಟ ನೋಡಿ. ಊಟ ಗ್ರಾಸರೀಸ್ ಏನ್ ತುಂಬಿಸಿರ್ತೀವಲ್ಲ, ಬಾಕ್ಸ್ಗಳೆಲ್ಲ ಖಾಲಿ ಖಾಲಿ, ಹೇಗೇಗೋ ಊಟವನ್ನ ಕೊಡ್ತಾ ಇದ್ರು.